ಕಾಂತಾರ ಸಿನಿಮಾದ ವೀಕ್ಷಣೆ ಮಾಡ್ತಾ ಇದ್ದಂತ ಸಂದರ್ಭದಲ್ಲಿ ದೈವದ ರೀತಿಯಲ್ಲಿ ಅನುಕರಣೆ ಮಾಡಿದಂತಹ ವ್ಯಕ್ತಿಯೊಬ್ಬ ಈಗ ಕ್ಷಮೆ ಕೇಳಿದ್ದಾನೆ. ಕಾಂತಾರ ವೀಕ್ಷಣೆಯ ವೇಳೆ ಥಿಯೇಟರ್ನಲ್ಲಿ ದೈವವೇ ಆತನ ಮೇಲೆ ಆವಾಹನೆ ಆದ ರೀತಿಯಲ್ಲಿ ಆತ ವರ್ತಿಸಿದ್ದ. ನಾನು ಬೇಕು ಅಂತ ಈ ರೀತಿ ಮಾಡಿಲ್ಲ, ಅನುಕರಣೆ ಮಾಡಿಲ್ಲ ಅಂತೇಳಿ ಕ್ಷಮೆ ಕೇಳಿದ್ದಾನೆ. ನನಗೆ ತುಳುನಾಡಿನ ದೈವಗಳ ಬಗ್ಗೆ ಅಪಾರ ಗೌರವ ಇದೆ. ಕಾಂತಾರ ನೋಡಿ ಬಂದ ಬಳಿಕ ನನ್ನ ಮೈಯಲ್ಲಿ ವೈಬ್ರೇಷನ್ ಆಯಿತು. ಆಗ ನನಗೆ ಏನಾಗ್ತಿದೆ ಎಂಬ ಬಗ್ಗೆ ಗೊತ್ತೇ ಆಗಲಿಲ್ಲ ಅನ್ನೋದನ್ನು ಹೇಳಿದ್ದಾನೆ. ನನ್ನ ವರ್ತನೆಯಿಂದ ಬೇಸರ ಆಗಿದ್ದರೆ ನಾನು ಕ್ಷಮೆ ಕೇಳ್ತೀನಿ ಅಂತ ಹೇಳಿದ್ದಾನೆ. ರಿಪಬ್ಲಿಕ್ ಕನ್ನಡ ಮೂಲಕ ಯುವಕ ವೆಂಕಟ್ ಕ್ಷಮೆ ಕೇಳಿದ್ದಾನೆ. ಕಾಂತಾರ ಸಿನಿಮಾದ ವೀಕ್ಷಣೆ ಮಾಡ್ತಾ ಇದ್ದಂತ ಸಂದರ್ಭದಲ್ಲಿ ದೈವದ ರೀತಿಯಲ್ಲಿ ಅನುಕರಣೆ ಮಾಡಿದಂತಹ ವ್ಯಕ್ತಿಯೊಬ್ಬ ಈಗ ಕ್ಷಮೆ ಕೇಳಿದ್ದಾನೆ. ಕಾಂತಾರ ವೀಕ್ಷಣೆಯ ವೇಳೆ ಥಿಯೇಟರ್ನಲ್ಲಿ ದೈವವೇ ಆತನ ಮೇಲೆ ಆವಾಹನೆ ಆದ ರೀತಿಯಲ್ಲಿ ಆತ ವರ್ತಿಸಿದ್ದ. ನಾನು ಬೇಕು ಅಂತ ಈ ರೀತಿ ಮಾಡಿಲ್ಲ, ಅನುಕರಣೆ ಮಾಡಿಲ್ಲ ಅಂತೇಳಿ ಕ್ಷಮೆ ಕೇಳಿದ್ದಾನೆ. ನನಗೆ ತುಳುನಾಡಿನ ದೈವಗಳ ಬಗ್ಗೆ ಅಪಾರ ಗೌರವ ಇದೆ. ಕಾಂತಾರ ನೋಡಿ ಬಂದ ಬಳಿಕ ನನ್ನ ಮೈಯಲ್ಲಿ ವೈಬ್ರೇಷನ್ ಆಯಿತು. ಆಗ ನನಗೆ ಏನಾಗ್ತಿದೆ ಎಂಬ ಬಗ್ಗೆ ಗೊತ್ತೇ ಆಗಲಿಲ್ಲ ಅನ್ನೋದನ್ನು ಹೇಳಿದ್ದಾನೆ. ನನ್ನ ವರ್ತನೆಯಿಂದ ಬೇಸರ ಆಗಿದ್ದರೆ ನಾನು ಕ್ಷಮೆ ಕೇಳ್ತೀನಿ ಅಂತ ಹೇಳಿದ್ದಾನೆ. ರಿಪಬ್ಲಿಕ್ ಕನ್ನಡ ಮೂಲಕ ಯುವಕ ವೆಂಕಟ್ ಕ್ಷಮೆ ಕೇಳಿದ್ದಾನೆ. ಕಾಂತಾರ ಸಿನಿಮಾದ ವೀಕ್ಷಣೆ ಮಾಡ್ತಾ ಇದ್ದಂತ ಸಂದರ್ಭದಲ್ಲಿ ದೈವದ ರೀತಿಯಲ್ಲಿ ಅನುಕರಣೆ ಮಾಡಿದಂತಹ ವ್ಯಕ್ತಿಯೊಬ್ಬ ಈಗ ಕ್ಷಮೆ ಕೇಳಿದ್ದಾನೆ. ಕಾಂತಾರ ವೀಕ್ಷಣೆಯ ವೇಳೆ ಥಿಯೇಟರ್ನಲ್ಲಿ ದೈವವೇ ಆತನ ಮೇಲೆ ಆವಾಹನೆ ಆದ ರೀತಿಯಲ್ಲಿ ಆತ ವರ್ತಿಸಿದ್ದ. ನಾನು ಬೇಕು ಅಂತ ಈ ರೀತಿ ಮಾಡಿಲ್ಲ, ಅನುಕರಣೆ ಮಾಡಿಲ್ಲ ಅಂತೇಳಿ ಕ್ಷಮೆ ಕೇಳಿದ್ದಾನೆ. ನನಗೆ ತುಳುನಾಡಿನ ದೈವಗಳ ಬಗ್ಗೆ ಅಪಾರ ಗೌರವ ಇದೆ. ಕಾಂತಾರ ನೋಡಿ ಬಂದ ಬಳಿಕ ನನ್ನ ಮೈಯಲ್ಲಿ ವೈಬ್ರೇಷನ್ ಆಯಿತು. ಆಗ ನನಗೆ ಏನಾಗ್ತಿದೆ ಎಂಬ ಬಗ್ಗೆ ಗೊತ್ತೇ ಆಗಲಿಲ್ಲ ಅನ್ನೋದನ್ನು ಹೇಳಿದ್ದಾನೆ. ನನ್ನ ವರ್ತನೆಯಿಂದ ಬೇಸರ ಆಗಿದ್ದರೆ ನಾನು ಕ್ಷಮೆ ಕೇಳ್ತೀನಿ ಅಂತ ಹೇಳಿದ್ದಾನೆ. ರಿಪಬ್ಲಿಕ್ ಕನ್ನಡ ಮೂಲಕ ಯುವಕ ವೆಂಕಟ್ ಕ್ಷಮೆ ಕೇಳಿದ್ದಾನೆ. ಕಾಂತಾರ ಸಿನಿಮಾದ ವೀಕ್ಷಣೆ ಮಾಡ್ತಾ ಇದ್ದಂತ ಸಂದರ್ಭದಲ್ಲಿ ದೈವದ ರೀತಿಯಲ್ಲಿ ಅನುಕರಣೆ ಮಾಡಿದಂತಹ ವ್ಯಕ್ತಿಯೊಬ್ಬ ಈಗ ಕ್ಷಮೆ ಕೇಳಿದ್ದಾನೆ. ಕಾಂತಾರ ವೀಕ್ಷಣೆಯ ವೇಳೆ ಥಿಯೇಟರ್ನಲ್ಲಿ ದೈವವೇ ಆತನ ಮೇಲೆ ಆವಾಹನೆ ಆದ ರೀತಿಯಲ್ಲಿ ಆತ ವರ್ತಿಸಿದ್ದ. ನಾನು ಬೇಕು ಅಂತ ಈ ರೀತಿ ಮಾಡಿಲ್ಲ, ಅನುಕರಣೆ ಮಾಡಿಲ್ಲ ಅಂತೇಳಿ ಕ್ಷಮೆ ಕೇಳಿದ್ದಾನೆ. ನನಗೆ ತುಳುನಾಡಿನ ದೈವಗಳ ಬಗ್ಗೆ ಅಪಾರ ಗೌರವ ಇದೆ. ಕಾಂತಾರ ನೋಡಿ ಬಂದ ಬಳಿಕ ನನ್ನ ಮೈಯಲ್ಲಿ ವೈಬ್ರೇಷನ್ ಆಯಿತು. ಆಗ ನನಗೆ ಏನಾಗ್ತಿದೆ ಎಂಬ ಬಗ್ಗೆ ಗೊತ್ತೇ ಆಗಲಿಲ್ಲ ಅನ್ನೋದನ್ನು ಹೇಳಿದ್ದಾನೆ. ನನ್ನ ವರ್ತನೆಯಿಂದ ಬೇಸರ ಆಗಿದ್ದರೆ ನಾನು ಕ್ಷಮೆ ಕೇಳ್ತೀನಿ ಅಂತ ಹೇಳಿದ್ದಾನೆ. ರಿಪಬ್ಲಿಕ್ ಕನ್ನಡ ಮೂಲಕ ಯುವಕ ವೆಂಕಟ್ ಕ್ಷಮೆ ಕೇಳಿದ್ದಾನೆ. ಕಾಂತಾರ ಸಿನಿಮಾದ ವೀಕ್ಷಣೆ ಮಾಡ್ತಾ ಇದ್ದಂತ ಸಂದರ್ಭದಲ್ಲಿ ದೈವದ ರೀತಿಯಲ್ಲಿ ಅನುಕರಣೆ ಮಾಡಿದಂತಹ ವ್ಯಕ್ತಿಯೊಬ್ಬ ಈಗ ಕ್ಷಮೆ ಕೇಳಿದ್ದಾನೆ. ಕಾಂತಾರ ವೀಕ್ಷಣೆಯ ವೇಳೆ ಥಿಯೇಟರ್ನಲ್ಲಿ ದೈವವೇ ಆತನ ಮೇಲೆ ಆವಾಹನೆ ಆದ ರೀತಿಯಲ್ಲಿ ಆತ ವರ್ತಿಸಿದ್ದ. ನಾನು ಬೇಕು ಅಂತ ಈ ರೀತಿ ಮಾಡಿಲ್ಲ, ಅನುಕರಣೆ ಮಾಡಿಲ್ಲ ಅಂತೇಳಿ ಕ್ಷಮೆ ಕೇಳಿದ್ದಾನೆ. ನನಗೆ ತುಳುನಾಡಿನ ದೈವಗಳ ಬಗ್ಗೆ ಅಪಾರ ಗೌರವ ಇದೆ. ಕಾಂತಾರ ನೋಡಿ ಬಂದ ಬಳಿಕ ನನ್ನ ಮೈಯಲ್ಲಿ ವೈಬ್ರೇಷನ್ ಆಯಿತು. ಆಗ ನನಗೆ ಏನಾಗ್ತಿದೆ ಎಂಬ ಬಗ್ಗೆ ಗೊತ್ತೇ ಆಗಲಿಲ್ಲ ಅನ್ನೋದನ್ನು ಹೇಳಿದ್ದಾನೆ. ನನ್ನ ವರ್ತನೆಯಿಂದ ಬೇಸರ ಆಗಿದ್ದರೆ ನಾನು ಕ್ಷಮೆ ಕೇಳ್ತೀನಿ ಅಂತ ಹೇಳಿದ್ದಾನೆ. ರಿಪಬ್ಲಿಕ್ ಕನ್ನಡ ಮೂಲಕ ಯುವಕ ವೆಂಕಟ್ ಕ್ಷಮೆ ಕೇಳಿದ್ದಾನೆ. ಕಾಂತಾರ ಸಿನಿಮಾದ ವೀಕ್ಷಣೆ ಮಾಡ್ತಾ ಇದ್ದಂತ ಸಂದರ್ಭದಲ್ಲಿ
ದೈವದ ರೀತಿಯಲ್ಲಿ ಅನುಕರಣೆ ಮಾಡಿದಂತಹ ವ್ಯಕ್ತಿಯೊಬ್ಬ ಈಗ ಕ್ಷಮೆ ಕೇಳಿದ್ದಾನೆ. ಕಾಂತಾರ ವೀಕ್ಷಣೆಯ ವೇಳೆ ಥಿಯೇಟರ್ನಲ್ಲಿ ದೈವವೇ ಆತನ ಮೇಲೆ ಆವಾಹನೆ ಆದ ರೀತಿಯಲ್ಲಿ ಆತ ವರ್ತಿಸಿದ್ದ. ನಾನು ಬೇಕು ಅಂತ ಈ ರೀತಿ ಮಾಡಿಲ್ಲ, ಅನುಕರಣೆ ಮಾಡಿಲ್ಲ ಅಂತೇಳಿ ಕ್ಷಮೆ ಕೇಳಿದ್ದಾನೆ. ನನಗೆ ತುಳುನಾಡಿನ ದೈವಗಳ ಬಗ್ಗೆ ಅಪಾರ ಗೌರವ ಇದೆ. ಕಾಂತಾರ ನೋಡಿ ಬಂದ ಬಳಿಕ ನನ್ನ ಮೈಯಲ್ಲಿ ವೈಬ್ರೇಷನ್ ಆಯಿತು. ಆಗ ನನಗೆ ಏನಾಗ್ತಿದೆ ಎಂಬ ಬಗ್ಗೆ ಗೊತ್ತೇ ಆಗಲಿಲ್ಲ ಅನ್ನೋದನ್ನು ಹೇಳಿದ್ದಾನೆ. ನನ್ನ ವರ್ತನೆಯಿಂದ ಬೇಸರ ಆಗಿದ್ದರೆ ನಾನು ಕ್ಷಮೆ ಕೇಳ್ತೀನಿ ಅಂತ ಹೇಳಿದ್ದಾನೆ. ರಿಪಬ್ಲಿಕ್ ಕನ್ನಡ ಮೂಲಕ ಯುವಕ ವೆಂಕಟ್ ಕ್ಷಮೆ ಕೇಳಿದ್ದಾನೆ. ಕಾಂತಾರ ಸಿನಿಮಾದ ವೀಕ್ಷಣೆ ಮಾಡ್ತಾ ಇದ್ದಂತ ಸಂದರ್ಭದಲ್ಲಿ ದೈವದ ರೀತಿಯಲ್ಲಿ ಅನುಕರಣೆ ಮಾಡಿದಂತಹ ವ್ಯಕ್ತಿಯೊಬ್ಬ ಈಗ ಕ್ಷಮೆ ಕೇಳಿದ್ದಾನೆ. ಕಾಂತಾರ ವೀಕ್ಷಣೆಯ ವೇಳೆ ಥಿಯೇಟರ್ನಲ್ಲಿ ದೈವವೇ ಆತನ ಮೇಲೆ ಆವಾಹನೆ ಆದ ರೀತಿಯಲ್ಲಿ ಆತ ವರ್ತಿಸಿದ್ದ. ನಾನು ಬೇಕು ಅಂತ ಈ ರೀತಿ ಮಾಡಿಲ್ಲ, ಅನುಕರಣೆ ಮಾಡಿಲ್ಲ ಅಂತೇಳಿ ಕ್ಷಮೆ ಕೇಳಿದ್ದಾನೆ. ನನಗೆ ತುಳುನಾಡಿನ ದೈವಗಳ ಬಗ್ಗೆ ಅಪಾರ ಗೌರವ ಇದೆ. ಕಾಂತಾರ ನೋಡಿ ಬಂದ ಬಳಿಕ ನನ್ನ ಮೈಯಲ್ಲಿ ವೈಬ್ರೇಷನ್ ಆಯಿತು. ಆಗ ನನಗೆ ಏನಾಗ್ತಿದೆ ಎಂಬ ಬಗ್ಗೆ ಗೊತ್ತೇ ಆಗಲಿಲ್ಲ ಅನ್ನೋದನ್ನು ಹೇಳಿದ್ದಾನೆ. ನನ್ನ ವರ್ತನೆಯಿಂದ ಬೇಸರ ಆಗಿದ್ದರೆ ನಾನು ಕ್ಷಮೆ ಕೇಳ್ತೀನಿ ಅಂತ ಹೇಳಿದ್ದಾನೆ. ರಿಪಬ್ಲಿಕ್ ಕನ್ನಡ ಮೂಲಕ ಯುವಕ ವೆಂಕಟ್ ಕ್ಷಮೆ ಕೇಳಿದ್ದಾನೆ. ಕಾಂತಾರ ಸಿನಿಮಾದ ವೀಕ್ಷಣೆ ಮಾಡ್ತಾ ಇದ್ದಂತ ಸಂದರ್ಭದಲ್ಲಿ ದೈವದ ರೀತಿಯಲ್ಲಿ ಅನುಕರಣೆ ಮಾಡಿದಂತಹ ವ್ಯಕ್ತಿಯೊಬ್ಬ ಈಗ ಕ್ಷಮೆ ಕೇಳಿದ್ದಾನೆ. ಕಾಂತಾರ ವೀಕ್ಷಣೆಯ ವೇಳೆ ಥಿಯೇಟರ್ನಲ್ಲಿ ದೈವವೇ ಆತನ ಮೇಲೆ ಆವಾಹನೆ ಆದ ರೀತಿಯಲ್ಲಿ ಆತ ವರ್ತಿಸಿದ್ದ. ನಾನು ಬೇಕು ಅಂತ ಈ ರೀತಿ ಮಾಡಿಲ್ಲ, ಅನುಕರಣೆ ಮಾಡಿಲ್ಲ ಅಂತೇಳಿ ಕ್ಷಮೆ ಕೇಳಿದ್ದಾನೆ. ನನಗೆ ತುಳುನಾಡಿನ ದೈವಗಳ ಬಗ್ಗೆ ಅಪಾರ ಗೌರವ ಇದೆ. ಕಾಂತಾರ ನೋಡಿ ಬಂದ ಬಳಿಕ ನನ್ನ ಮೈಯಲ್ಲಿ ವೈಬ್ರೇಷನ್ ಆಯಿತು. ಆಗ ನನಗೆ ಏನಾಗ್ತಿದೆ ಎಂಬ ಬಗ್ಗೆ ಗೊತ್ತೇ ಆಗಲಿಲ್ಲ ಅನ್ನೋದನ್ನು ಹೇಳಿದ್ದಾನೆ. ನನ್ನ ವರ್ತನೆಯಿಂದ ಬೇಸರ ಆಗಿದ್ದರೆ ನಾನು ಕ್ಷಮೆ ಕೇಳ್ತೀನಿ ಅಂತ ಹೇಳಿದ್ದಾನೆ. ರಿಪಬ್ಲಿಕ್ ಕನ್ನಡ ಮೂಲಕ ಯುವಕ ವೆಂಕಟ್ ಕ್ಷಮೆ ಕೇಳಿದ್ದಾನೆ. ಕಾಂತಾರ ಸಿನಿಮಾದ ವೀಕ್ಷಣೆ ಮಾಡ್ತಾ ಇದ್ದಂತ ಸಂದರ್ಭದಲ್ಲಿ ದೈವದ ರೀತಿಯಲ್ಲಿ ಅನುಕರಣೆ ಮಾಡಿದಂತಹ ವ್ಯಕ್ತಿಯೊಬ್ಬ ಈಗ ಕ್ಷಮೆ ಕೇಳಿದ್ದಾನೆ. ಕಾಂತಾರ ವೀಕ್ಷಣೆಯ ವೇಳೆ ಥಿಯೇಟರ್ನಲ್ಲಿ ದೈವವೇ ಆತನ ಮೇಲೆ ಆವಾಹನೆ ಆದ ರೀತಿಯಲ್ಲಿ ಆತ ವರ್ತಿಸಿದ್ದ. ನಾನು ಬೇಕು ಅಂತ ಈ ರೀತಿ ಮಾಡಿಲ್ಲ, ಅನುಕರಣೆ ಮಾಡಿಲ್ಲ ಅಂತೇಳಿ ಕ್ಷಮೆ ಕೇಳಿದ್ದಾನೆ. ನನಗೆ ತುಳುನಾಡಿನ ದೈವಗಳ ಬಗ್ಗೆ ಅಪಾರ ಗೌರವ ಇದೆ. ಕಾಂತಾರ ನೋಡಿ ಬಂದ ಬಳಿಕ ನನ್ನ ಮೈಯಲ್ಲಿ ವೈಬ್ರೇಷನ್ ಆಯಿತು. ಆಗ ನನಗೆ ಏನಾಗ್ತಿದೆ ಎಂಬ ಬಗ್ಗೆ ಗೊತ್ತೇ ಆಗಲಿಲ್ಲ ಅನ್ನೋದನ್ನು ಹೇಳಿದ್ದಾನೆ. ನನ್ನ ವರ್ತನೆಯಿಂದ ಬೇಸರ ಆಗಿದ್ದರೆ ನಾನು ಕ್ಷಮೆ ಕೇಳ್ತೀನಿ ಅಂತ ಹೇಳಿದ್ದಾನೆ. ರಿಪಬ್ಲಿಕ್ ಕನ್ನಡ ಮೂಲಕ ಯುವಕ ವೆಂಕಟ್ ಕ್ಷಮೆ ಕೇಳಿದ್ದಾನೆ. ದೇವರ ದರ್ಶನ ಆಯ್ತು.